ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಬೆಳಗ್ಗೆ 4 ಗಂಟೆಗೆ ಹೇಳ್ಬೇಕಂದು ಸ್ನೇಹಿತರೆ, ಎಚ್ಚರನೇ ಇಲ್ಲ. 6:30 ಆಗೈತಿ ಎದ್ದೀನಿ. ಇವಾಗ ಎಚ್ಚರಲಿಕ್ಕೆ ಏನು ಮಾಡ್ಬೇಕು ನೋಡಿ ಸ್ನೇಹಿತರೆ. ಇವಾಗ ಅದನ್ನು ಹಂಗ ಕಸ ಗುಡಿಸಿಲ್ಲ, ಏನು ಮನೆ ಕ್ಲೀನಿಂಗ್ ಇಲ್ಲ, ಏನಿಲ್ಲ. ಸಂಜೆ ಬುಕ್ ಅಲ್ಲೇ ಇಟ್ಟ ಸ್ನೇಹಿತರೆ. ಇವತ್ತು ಆಯ್ತಾರ ಮನೆ ತೊಳಿಬೇಕು ಸ್ನೇಹಿತರೆ. ಏನಿಲ್ಲ, ಊಟ ಮಾಡಿ ಹಂಗೆ ಇಟ್ಟಿವಿ ನೋಡಿ. ರೊಟ್ಟಿ ಮಾಡಿದ್ದೆಲ್ಲ ಇದು ಬಿದ್ದೈತೆ. ಇವತ್ತಾಯ್ತಾ ರೊಟ್ಟಿ ಮಾಡಲ್ಲ ಸ್ನೇಹಿತರೆ. ಮನೆಗಿನಿ ತೊಳ್ಕೊಬೇಕು, ಬಾಂಡೆ ಡಬ್ಬ ಹಾಕ್ಕೋಬೇಕು. ಬನ್ನಿ ಸ್ನೇಹಿತರೆ, ಲೇಟ್ ಆಗೈತಿ. ಪಟ್ ಅಂಗಳ ಕಸ ಗೂಡಿಸಿ ರಂಗೋಲಿ ಹಾಕ್ಕೊಂಬಂದು ಬಡ ಮನೆ ಕಸ ಗೂಡಿಸಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿಗೆ ಗುಡ್ ಮಾರ್ನಿಂಗ್. ನೋಡಿ, ಅಂಗಳ ಕಸ ಗೂಡಿಸಿ ರಂಗೋಲಿ ಹಾಕ್ಕೊಂಡು ಬಾಗಿಲಿ ಕುಂಕುಮ ಹಚ್ಚಿ, ಇವತ್ತು ಆಯ್ತಾರ ಮನೆ ದೇವ್ರ ವಾರ ಅಲ್ಲ ಸ್ನೇಹಿತರೆ. ಹಿಂಗಾಗಿ ಆಯ್ತಾರ ಶುಕ್ರವಾರ ಕುಂಕುಮ ಹಚ್ತೀನಿ ಬಾಗಿಲಿಗೆ. ಹಚ್ಚಿ ಈ ಥರ ರಂಗೋಲಿ ಹಾಕಿ ನೋಡಿ ಬಾಗಿಲಿ ಮ್ಯಾಗೂ. ಬಡ ಒತ್ತಾಗೈತಲ್ಲ ಸ್ನೇಹಿತರೆ, ಸಿಂಪಲಾಗಿ ಹಾಕ್ಕೊಂಡಿನಿ ರಂಗೋಲಿ. ಯಾವ ಥರ ಹಾಕಿನಿ ಅಂತ ಕಮೆಂಟ್ ಹಾಕಿ. ನನಗೆ ರಂಗೋಲಿ ಅಷ್ಟೊಂದು ಬಿಡ್ಸಕ್ಕೆ ಬರಲ್ಲ. ರಂಗೋಲಿ ಮ್ಯಾಗ ಇಂಟ್ರೆಸ್ಟ್ ಐತೆ, ಯಾರು ಬಿಡಿಸೋದು ಕಲಿಬೇಕಂದ್ರೆ ಮೊದಲೆಲ್ಲ ಒಂದು ಸ್ವಲ್ಪ ಶಾಲಿಗೆ ಹೋಗಾಗ ಎಲ್ಲ ಬುಕ್ನಾಗ ಬಿಡಿಸ್ತಿದ್ವಿ. ಅಕ್ಕಿ ಇಟ್ಟು ಈ ಯಾವ ಬರಲ್ಲ ಸ್ನೇಹಿತರೆ, ಎಲ್ಲ ನೆಪ್ಪಾರ್ಬಿಟ್ಟು ನೋಡಿ. ಹಿಂಗಾಗಿ ಯಾವುದೇ ಬಂದ ಒಂದು ಬಿಡಿಸಿ ಬಿಟ್ಬಿಡ್ತೀನಿ. ನಾ ಮನೆಯೆಲ್ಲ ಕಸ ಗುಡಿಸ್ಬೇಕು ಸ್ನೇಹಿತರೆ. ಅಡುಗೆ ಮನೆ ಕಸ ಗುಡಿಸಿ ಮನೆ ತೊಳ್ಕೊಬೇಕು. ಎಲ್ಲ ನನ್ನ ರೊಟೀನ್ ಹೆಂಗಿರ್ತಂತ ನಿಮ್ಗಳೆಲ್ಲ ಶೇರ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ನಾನು ಇವಾಗ ಅಷ್ಟು ಗ್ಯಾಸ್ ಕಟ್ಟಿ ಕಸ ಹೊಡ್ಕೊತೀನಿ. ಒಂದು ಅರ್ಬಿಲಿ ಗ್ಯಾಸ್ ಕಟ್ಟಿ, ಒಂದು ಅರ್ಬಿಲಿ ಮೊದಲು ಫಸ್ಟಿಗೆ ಏನು ಮಾಡ್ತೀನಿ, ಗ್ಯಾಸ್ ಕಟ್ಟಿ ಫಸ್ಟ್ ನಂದು ಅಂಗಳ ಕಸ ಗುಡಿಸಿದ ಮತ್ತು ಸೆಕೆಂಡ್ನೇ ಕೆಲಸ ಅಂದ್ರೆ ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಸ್ನೇಹಿತರೆ. ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಉಸು ಇದ್ದು ಚಂದಿನ ಬಾಂಡೆ ತಿಕ್ಕಿರ್ತೀನಲ್ಲ, ಉಸು ಡಬ್ಬ ಹಾಕ್ಕೋತೀವಿ ಸ್ನೇಹಿತರೆ. ಉಸು ಬಾಳೆ ಡಬ್ಬಾಗ ಹಾಕತ್ತೀವಿ ಸ್ನೇಹಿತರೆ. ಇವಾಗ ಹೆಂಗೆ ದಪ್ಪ ಆಗಿನೋ ತಳಗಾಗಿನೋ ಅಂತ ಕಮೆಂಟ್ ಹಾಕಿ. ಆವಾಗ ಹೆಂಗಿದ್ದೆ, ಇವಾಗ ಹೆಂಗದೀನಿ, ನಾನು ಸ್ವಲ್ಪ ಮೈ ಕರಗಿಸ್ಬೇಕಂತೇಳಿ ಒಂದು ಏನಿಲ್ಲ ಬಿಸಿನೀರು ನಿಂಬೆಹಣ್ಣು ಕುಡಿಯಾಕತ್ತೀನಿ. ಅದು ರಿಜಲ್ಟ್ ಬಂದೈತೋ ಬಂದಿಲ್ಲ ಅಂತ ನಿಮಗೆ ಗೊತ್ತಾಗೋ ಸ್ನೇಹಿತರೆ. ನನಗೇನು ಗೊತ್ತಾಗಲ್ಲ, ನನಗೇನು ಅನ್ಸವಲ್ದು. ಆಟೆ ಅದೀನಿ ಅನ್ಸುತ್ತಾದ್ರೆ ಒಂದು ಸ್ವಲ್ಪ ರೊಟ್ಟೆ ಸಣ್ಣಾಗಿ ಅನ್ಸುತ್ತೆ ಸ್ನೇಹಿತರೆ. ನಿಮ್ಗೆ ಯಾವ ಥರ ಅನ್ಸುತ್ತಂತ ಕಮೆಂಟ್ ಹಾಕಿ. ನನಗೆ ಗೊತ್ತಾಗಲ್ಲ, ನಿಮ್ಗೆ ಗೊತ್ತಾಗುತ್ತೆ ನೋಡೋಕೆ. ನೀವು ಡೈಲಿ ನೋಡ್ತಿರ್ತಿರಲ್ಲ, ವಿಡಿಯೋದಾಗ ನೋಡ್ತಿರ್ತೀವಿ ಮೊದಲು ಹೆಂಗಿದ್ದೆ ಇವಾಗ ಹೆಂಗಿದ್ಯಾ ಅಂತೇಳಿ ಗೊತ್ತಿರುತ್ತೆ ಸ್ನೇಹಿತರೆ. ಅದಕ್ಕೆ ನಿಮ್ಗೆ ಕೇಳಿ ನೋಡಿ, ತಪ್ಪಿದ್ರೆ ಕ್ಷಮೆ ಇರಲಿ. ರಿಜಲ್ಟ್ ಹೆಂಗೆ ಬಂದಿತ್ತು ಇಲ್ಲ ಸರಿ ಏನೋ ಇಲ್ಲ ಅನ್ನೋದು ಕಮೆಂಟ್ ಹಾಕಿ. ಮತ್ತು ಸ್ನೇಹಿತರೆ, ಉಷ್ಟು ಮನೆ ಎಲ್ಲ ಉಷ್ಟು ಡಬ್ಬಕ್ಕೆ ಬಾಳೆ ಡಬ್ಬಕ್ಕೆ ಗ್ಯಾಸ್ ಕಟ್ಟಿ ಕಸ ಗುಡಿಸ್ಕೊಂಡು ಇವಾಗ ದೇವ್ರ ಮನೆ ಕಸ ಉಡಿ ಬಂದು ಮತ್ತು ಬಾರಿಗೆ ತೊಗೊಂಡು ಕೇರಿ ದೇವ್ರ ಮನೆ ಮಾತ್ರ ಒಂದು ಅರ್ಬಿ ಹುಡುಗೋದು ವರ್ಷದ ಅದೇ ಸ್ನೇಹಿತರೆ. ಮತ್ತು ಇವಾಗ ಬಾರಿಗೆ ತೊಗೊಂಡು ಉಷ್ಟು ಕಸ ಹುಡುಗಿ ಉಷ್ಟು ಕಸ ತುಂಬ್ಕೋಬೇಕು, ಮನೆ ತೊಳಿಬೇಕು ಸ್ನೇಹಿತರೆ. ಬನ್ನಿ ಪಟ ಕೆಲಸ ಮಾಡ್ಕೋತೀನಿ. ಟೈಮು 7:15 ನಿಮಿಷ ಆಗೈತಿ ಇವಾಗ. ಮತ್ತು ಮನೆ ತೊಳ್ಯಾಕತ್ತೀನಿ ಸ್ನೇಹಿತರೆ. ಮನೆ ತೊಳ್ಯಾಕತ್ತೀನಿ, ಗ್ಯಾಸ್ ಕಟ್ಟಿ ಮೇಲೆ ತೊಳ್ಕೊಂಡು ಕೇರಿ ಮತ್ತು ಆಮೇಲೆ ನೀರು ಹೊಡೆದೆ. ಮೊನ್ನೆ ಶುಕ್ರವಾರ ದಿನ ಸಾಬೂನು ಪುಡಿ ಹಾಕಿ ಅಷ್ಟು ಮನೆ ತೊಳೆದೀನಿ ಸ್ನೇಹಿತರೆ. ಇವಾಗ ಒಮ್ಮಕ್ಕೆ ಚಿಮುಕ್ ನೋಡೋದು ಮನೆ ಒರೆಸ್ಬಿಡ್ತೀನಿ. ಇವಾಗ ಲೇಟಾಗಿ ಎದ್ದಿ ಸ್ನೇಹಿತರೆ. ಮೊನ್ನೆ 5 ಗಂಟೆಗೆ ಎದ್ದಿದ್ದು ಶುಕ್ರವಾರ. ಸಾಬೂನು ಪುಡಿ ಹಾಕಿ ಬ್ರಷ್ ತಿಕ್ಕಿದೆ, ಎಲ್ಲ ಕ್ಲೀನ್ ಇತ್ತು. ಒಂದು ಸಲ ಸಾಬೂನು ಪುಡಿ ಹಾಕಿ ತಿಕ್ಕಿ ಒಮ್ಮೆ ನಾರ್ಮಲ್ ತೊಳಿತೀವಿ ಸ್ನೇಹಿತರೆ. ಒಮ್ಮೆ ನಾರ್ಮಲ್ ತೊಳೆದ್ರೆ ನಮ್ಮ ಸಾಬೂನು ಪುಡಿ ಹಾಕಿ ತಿಕ್ತೀನಿ. ಅದಕ್ಕೆ ಬಂಡಿ ತಳ ಅಂತಿರ್ತಾವೆ ಸ್ನೇಹಿತರೆ. ಓವಿ ನೋಡಿ ಸ್ನೇಹಿತರೆ, ಹೋಗ್ಬೇಕು ಅವಿ ಬಂದಿದ್ಲು. ಹಿಂಗಾಗಿ ಓವಿ ಅಂದು ಮತ್ತು ವಾಯ್ಸ್ ಓವರ್ ಕಟ್ ಮಾಡಿ ಮತ್ತು ಹಚ್ಚಿದೆ. ಶ್ರಾವಣಿ ವೀಡಿಯೋ ಮಾಡ್ಯಾಡ್ರಿ, ಇದನ್ನು ವಾಯ್ಸ್ ಓವರ್ ಕೊಡಕತ್ತೀನಿ. ಶ್ರಾವಣಿ ವೀಡಿಯೋ ಮಾಡಿಲ್ಲ, ವಾಯ್ಸ್ ಓವರ್ ಕೊಡಲೇಬೇಕಾಗುತ್ತೆ. ಯಾಕಂದ್ರೆ ಕೆಲಸ ಮಾಡ್ಕೋತಾನ ನಾವು ವೀಡಿಯೋ ಮಾಡ್ಕೋತ ಮಾತಾಡೋದು ಬೇರೆ ಆದ್ರೆ ಆಕಿನ ಕೈಯ ಫೋನ್ ಇರ್ತೈತೆ, ನಾನು ಕೆಲಸ ಮಾಡ್ತಿರ್ತೀನಿ. ವೀಡಿಯೋ ಮಾತಾಡಿದ್ದಷ್ಟೊಂದು ಕರೆಕ್ಟಾಗಿ ಕೇಳಲ್ಲ ನಿಮಗೆ ಅಂತೇಳಿ ನಾನು ಇದು ಮಾಡಿದೆ. ಮತ್ತೆಲ್ಲ ಒಲೆ ಗೋಡೆ ಎಲ್ಲ ತೊಳ್ಕೊ ಸ್ನೇಹಿತರೆ. ಒಲೆ ಹಚ್ಲಕ್ಕೆ ತಳ ಅಂತೈತೆ ನೋಡಿ. ಮತ್ತು ಸ್ನೇಹಿತರೆ, ಬಟ್ಟೆನೂ ನಿನ್ನೆ ಒಗೆದಿನ ಒಣಗ್ಯಾವು, ಬಾಂಡೆ ಅದಾವು, ಇನ್ನೆಲ್ಲ ಕ್ಲೀನಾಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮನೆ ಎಲ್ಲ ಮತ್ತು ಗ್ಯಾಸ್ ಕಟ್ಟಿ ಒರೆಸ್ಕೋಬೇಕು. ಶ್ರಾವಣಿ ವೀಡಿಯೋ ಮಾಡ್ಯಾಡ್ರಿನ ನಾನು ಗ್ಯಾಸ್ ಕಟ್ಟಿ ಒರ್ಸಾಕತ್ತಿ ನೋಡಿ. ಕ್ಲೀನಾಗಿ ಗ್ಯಾಸ್ ಕಟ್ಟಿ ಒರೆಸ್ಕೋಕೇರಿ ನಾನು ಡೈಲಿ ಏನಂಗಂದ್ರೆ ಅಷ್ಟೇ ಗ್ಯಾಸ್ ಕಟ್ಟಿ ಸ್ವಲ್ಪ ತಾಮ್ಲರಿ ಮಾಡಿ ಒರೆಸ್ತೀನಿ. ಶುಕ್ರವಾರ ಆಯ್ತಾರಕ್ಕೊಮ್ಮೆ ಏನು ಮಾಡ್ತೀನಿ, ಸೋಪ್ ಹಚ್ಚಿ ತಿಕ್ಕಿ ಮ್ಯಾಗೆ ಮತ್ತು ಒಣ ಅರ್ಬಿ ತೊಗೊಂಡು ಒರೆಸಿದ್ನಂದ್ರೆ ಕ್ಲೀನ್ ಆಗುತ್ತೆ. ಮತ್ತು ಆಂಡೆ ಕಟ್ಟಿನ ಒರೆಸ್ಕೊಂಡು ಕೇರಿ ಮನೆ ಒರೆಸ್ಬೇಕು ಸ್ನೇಹಿತರೆ. ಇವಾಗ ಮನೆಯೆಲ್ಲ ಒರೆಸ್ಕೊಂಡು ಕೇರಿ ಅಡುಗೆ ಮನೆ ದೇವ್ರ ಮನೆ ಒರೆಸಿ ಸ್ನೇಹಿತರೆ. ಅಡುಗೆ ಮನೆ ಒರೆಸಿ ಪಡ್ಸಾಲಿ ಕಸ ಗಿಸ ಗೂಡಿಸಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಟೈಮ್ 8 ಗಂಟೆ ಆಯಿತು. ಎಲ್ಲ ಕೆಲಸ ಮುಗಿದು ಕಸ ಬಾಂಡೆ 6:30 ಎದ್ದೀನಿ. ಗಿಡತಾಸ್ನಾಗೆಲ್ಲ ಅಡುಗೆ ಮನೆ ತೊಳೆದು ದೇವ್ರ ಮನೆ ತೊಳೆದು ಎಲ್ಲ ಹೊಸ ಇದು ಮಾಡ್ಕೊಂಡು ಮನೆ ತೊಳ್ಕೊಂಡು ಕೇರಿ ಸ್ನೇಹಿತರೆ. ಎಲ್ಲ ಕೆಲಸ ಮುಗೀತು, ಮನೆಯೂ ಕ್ಲೀನ್ ಆಗೈತೆ ನೋಡಿ. 8 ಗಂಟೆ ಆಗೈತೆ ಸ್ನೇಹಿತರೆ. ಅಷ್ಟು ಮತ್ತು ಕದ ಹಾಕ್ಕೊಂಡ್ಬಿಟ್ರು ಮ್ಯಾಗಿಂದು. ಸಿಕ್ಕಾಪಟ್ಟೆ ಧೂಳು ಬರ್ತದೆ ಸ್ನೇಹಿತರೆ ಕದ ಹಾಕ್ಲಿಕ್ಕಂದ್ರೆ. ಹಿಂಗೆ ಹಾಕ್ಕೊಂಡ್ಬಿಟ್ಟು ರಗಡ್ ಬೆಳಕಾಗುತ್ತೆ. ಮತ್ತು ಸ್ನೇಹಿತರೆ, ಶ್ರಾವಣ ಕುಂತ ನೋಡಿ. ಶ್ರಾವಣ ಹಾಯ್ ಮಾಡೋ. ಈಗೇನು ಮಾಡೋದು? ಸ್ನಾನ
ಕಾಯಿ ತಗೋಬೇಕ ಕಾಯಿ ತಗೊಂಡು ಕೇಸಿ ಊಟ ಮಾಡಿ ಕೇಸಿ ಜಾಕ ಮಾಡಿ ಕೇಸಿ ಎಲ್ಲ ಹೇಳಿದೆ ಯಾಕೋತ ನೋಡಿ ಸ್ನೇಹಿತರೆ ಕುಕ್ಮ ಎಲ್ಲ ಚಂದ ಅದನ್ನ ಇಲ್ಲ ಬಾಯಿಟ್ಟು ನೋಡಿ ಬಾಗ್ಲಿಗೆ ಕುಕ್ಮ ಹಚ್ಚನ ತೊಗೊಂಡ್ಕೇರಿ ಹಚ್ಚೊಂಬಿಡು ನೋಡಿ ಬಾಗ್ಲಿಗಿತ್ತು ಹಚ್ಕೊಂಡೆ ಮಾತಾಡಕ್ಕೆ ಬರಲ್ಲ ಇಂಥ ಮಾಡಕ್ಕೆ ಕೆಲಸ ಭಾರಿ ಮಾಡ್ತಾರೆ ಸ್ನೇಹಿತರೆ ನೋಡಿ ಇವ್ರು ಮಾತಾಡಕತ್ತಾರ ಅಂದ್ರೆ ಟೈಮ್ ಹೋಗಿದೆ ಗೊತ್ತಾಗ ಸ್ನೇಹಿತರೆ ಮತ್ತು ಇವ್ನು ಮಾತಾಡಕ್ಕೆ ಬಿಟ್ರೆ ಮಾತ್ರ ಏನೋ ಎಮ್ಮೆ ನೀರಾಕ್ ಬಿಡ್ಬಾರ್ದಂತ ಎಣ್ಣೀರು ಊರಾಕ್ ಬಿಡ್ಬಾರ್ದಂತ ಹಂಗೆ ರೀ ಎಮ್ಮೆ ನೀರಾಕ್ ಬಿಟ್ರು ಭಾಳ ಎಮ್ಮೆ ಜಲ್ದಿ ಹೊರ್ಯಾಕೆ ಬರಲ್ಲ ಎಣ್ಣೀರು ಊರಾಕ್ ಬಿಟ್ರೆ ಎಣ್ಣೀರು ಜಲ್ದಿ ಮನೆಗೆ ಹತ್ತಲ್ಲ ಅಂತ ಇವ್ನು ಮಾತಾಡಕ್ಕೆ ಬಿಟ್ರೆ ಆ ಥರ ಮಾತಾಡ್ತಾನೆ ರೀ ಆ ಥರ ಶಾಸ್ತ್ರ ಮಾಡ್ಯಾರ ಸ್ನೇಹಿತರೆ ಯಾವುದೇ ಎಮ್ಮೆ ನೀರಾಕ್ ಬಿಡ್ಬಾರ್ದು ಎಣ್ಣೀರು ಊರಾಕ್ ಕಳಿಸ್ಬಾರ್ದು ಅಂತ ಹಂಗೆ ಮಾತಾಡಕತ್ತು ಸಾಕು ಸ್ನೇಹಿತರೆ ಮಾತಾಡ್ದ ಒಟ್ಟು ಬಾಯಿ ಸ್ಟಾಪ್ ಅನ್ನೋದಿಲ್ಲವ ಅದಕ್ಕೆ ಇವಂದು ಮತ್ತು ಇವನ್ನ ಒಂದು ವಿಡಿಯೋ ಆಗುತ್ತೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮತ್ತು ನಾನು ಕೆಲಸ ಮಾಡೋದು ಅಲ್ಲಿಂದಿರತ್ತ ಹುಟ್ಟು ಎಲ್ಲ ಕ್ಲೀನಾಗಿ ಐತೆ ನೋಡಿ ಮನೆ ಒಲಿ ಕುಕ್ಮ ಹಚ್ಕೊಂಡಿನಿ ಆಯ್ತಾರ ಶುಕ್ರವಾರ ಮನೆ ತೊಯ್ತೀನಿ ರೀ ಆಯ್ತಾರ ಶುಕ್ರವಾರ ಮನೆದೇವ್ರು ವಾರಲ್ಲ ಹಿಂಗೆ ಬಾಂಡೆ ತಿಕ್ಕೀನಿ ಹಿಂದೆಲ್ಲ ಇನ್ನೂ ಕಸ ಗುಡ್ಸಿನಿ ಎಲ್ಲ ಕ್ಲೀನಾಗಿ ತಿಂದಿದ್ದು ಬನ್ನಿ ಸ್ನೇಹಿತರೆ ಮತ್ತೇನು ಅನ್ನ ಮಾಡಿ ಪುಳಿಯೋಗರೆ ಅಂತ ಅವನಿಗೆ ಪುಳಿಯೋಗರೆ ಪಾಕೆಟ್ ಅದ ನೋಡ್ತೀನಿ ರೀ ಅಕ್ಕಿ ಅದ ಚಲೋ ಹಾಕಿ ನೋಡ್ಕೇರಿ ಪುಳಿಯೋಗರೆ ಅನ್ನ ಮಾಡಬೇಕು ಮತ್ತು ಸಿಗ್ತೀನಿ ರೀ ನೋಡ್ಕೇರಿ ಸಿಕ್ಕು ಅಂದ್ರೆ ತೊಗೊಂಬಂದು ಸಿಗ್ತೀನಿ ನೋಡಿ ಸ್ನೇಹಿತರೆ ಪುಳಿಯೋಗರೆ ಪಾಕೆಟ್ ಅದಾವೆ 2 ಅದಾವೆ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ರೀ ಕ್ವಾಂಟಿಟಿ ಯಾಕಂದ್ರೆ ಸ್ವಲ್ಪ ಆಯ್ತಾ ರೊಟ್ಟಿ ಮಾಡಲ್ಲ ನಮಗೂ ಎಲ್ಲರಿಗೆ ಪುಳಿಯೋಗರೆನೇ ಮಾಡ್ತೀನಿ ಶ್ರಾವಣಿಗೆ ನನಗೆ ಮುತ್ತೆರಿಗೆ ಮಾಡ್ತೀನಿ 2 ಕಪ್ ಅಕ್ಕಿ ಹಾಕ್ತೀನಿ 2 ಕಪ್ ಅಕ್ಕಿ ಹಾಕಿ ಪುಳಿಯೋಗರೆ ಮಾಡ್ತೀನಿ ಸ್ನೇಹಿತರೆ ನಮ್ಮ ಗ್ಯಾಸ್ ಕಟ್ಟಿ ಕಾಣ್ತಿರ್ಬೇಕು ಎಷ್ಟು ಕ್ಲೀನಾಗಿ ಕಾಣುತ್ತೆ ನಿಂಬುಳಿ ಕಳಿ ಎಲ್ಲ ಹೋಗೈತೆ ನೋಡಿ ಸಿಸ್ಟರ್ ಹೇಳಿದರು ಕೊಬ್ಬರಿ ಎಣ್ಣೆ ಹಾಕಿ ತೊಳೆಯಿರಿ ಹೋಗುತ್ತೆ ಅಂತ ಹೇಳಿದ್ರು ಇವತ್ತು ದಿನ ಕೊಬ್ಬರಿ ಎಣ್ಣೆ ಹಾಕಿ ತೊಳೆದಿನಿ ಇನ್ನೊಂದು ಸ್ವಲ್ಪ ಐತೆ ಬೆಳ್ಳ ಹಿಂಗೆ ಎದ್ದು ಕಾಣ್ತಿತ್ತು ಸ್ನೇಹಿತರೆ ಹೋಗೈತೆ ನೋಡಿ ಎಲ್ಲ ಕ್ಲೀನಾಗಿದೆ ಸ್ನೇಹಿತರೆ ನಿಂಬುಳಿ ಕಲ್ಲಿ ತೋರ್ಸಕ್ಕೆ ನಾ ತೆಗೆದು ಸ್ನೇಹಿತರೆ ಎಲ್ಲ ಕಟ್ಟಿ ನಿಗಿ ಅನ್ನ ಕಟ್ಟೈತಿ ನೋಡಿ ಕೊಬ್ಬರಿನ ಹಾಕಿ ಸೋಪ್ ಹಾಕಿ ತಿಕ್ಕಿನಿ ರೀ ಸ್ವಚ್ಛಾಗೈತೆ ರೀ ನಿಂಬುಳಿ ಒಳಲ್ರಿ ಇನ್ನು ಮ್ಯಾಗಲ್ಲಿ ಮಕ್ಳು ಯಾವಾಗಿದ್ರು ಕೈಯಾಗ ನೋಡಿ ಟೈಮು 8:30 ಆಯಿತು ಇವಾಗ ಪುಳಿಯೋಗರೆ ಮಾಡ್ಬೇಕಂತ ಒಂದು ಬಗುನಿಗೆ ಎಣ್ಣೆ ಹಾಕಿಟ್ಟೀನಿ ಈ ಕಡೆ ಪುಳಿಯೋಗರೆಗೆ ಏನೇನು ತೊಗೊಂಡಿನಿ ಅಂದ್ರೆ 1 ಮುಖ ಶೇಂಗಾ 1 ಮುಖ ಕಲ್ಲಿಬೇಳೆ ಒಂದಿಟ್ಟು ಕರಿಬೇವು ಒಂದಿಟ್ಟು ಹುಂಚುಳಿ ನಾನು ನೆನಕ್ಕೆ ಹುಂಚುಳಿ ಸ್ವಲ್ಪ ಹಾಕೋತೀನಿ ಸ್ನೇಹಿತರೆ 2 ಕಪ್ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ 2 ಕಪ್ ಅನ್ನ ಮಾಡಿ ಸ್ನೇಹಿತರೆ ಈ ಕಡೆ 2 ಪುಳಿಯೋಗರೆ ಪಾಕೆಟ್ ತೊಗೊಂಡಿನಿ ಯಾಕಂದ್ರೆ ಜಾಸ್ತಿ ಕ್ವಾಂಟಿಟಿ ಮಾಡಿದ್ರೆ ಒಂದು ಕಪ್ಪಿಗೆ 1 ಪುಳಿಯೋಗರೆ ಪಾಕೆಟ್ ಚೆನ್ನಾಗಿ ಅನಿಸುತ್ತೆ 2 ಕಪ್ಪಿಗೆ 2 ಪುಳಿಯೋಗರೆ ಪಾಕೆಟ್ ಬೇಕು ಇವು 12 ರೂಪಾಯಿದು ಸ್ನೇಹಿತರೆ ಮೊನ್ನೆ 10 ರೂಪಾಯಿ ಒಂದು ಹಾಕಿ ನೋಡಿ 20 ರೂಪಾಯಿ ಪುಳಿಯೋಗರೆ ತೊಗೊಂಡಿನಿ ಮನೆಯಲ್ಲಿ ಮಾಡ್ತಾರಂತ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಮಾಡೋದು ನನಗೆ ಮಾಡಿದ್ನಂದ್ರೆ ನಿಮ್ಗೆ ಹೇಳ್ತೀನಿ ಮತ್ತು ಸ್ನೇಹಿತರೆ ಶ್ರಾವಣಿಗೆ ಅನ್ನ ಕೊಡಬೇಡ ಅಂತೀಯಲ್ಲ ಚಕೋಲಿ ಮಾಡಿ ನೋಡಿ ಬಿಸಿ ಚಕೋಲಿ ಏಲಕ್ಕಿ ಹಾಕ್ಬೇಕು ಮ್ಯಾಗ ನೋಡಿ ಸಾಸಿವೆ ಹಾಕಿದ್ರೆ ಸ್ನೇಹಿತರೆ ಸಾಸಿವೆ ಹಾಕೋಣ ಕಲ್ಲಿಬೇಳೆ ಹಾಕ್ತಾರೆ ಅಲ್ಲಿಂದ ಶೇಂಗಾ ಕಲ್ಲಿಬೇಳೆ ಫ್ರೈ ಮಾಡಿ ನೋಡಿ ಸ್ನೇಹಿತರೆ ಶ್ರಾವಣ ಹಂಗೆ ಮಾತಾಡ್ತಾ ಇರ್ತಾರೆ ನೋಡಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಶೇಂಗಾ ಕಲ್ಲಿಬೇಳೆ ಸ್ವಲ್ಪ ಫ್ರೈ ಆಗೋಣ ಹಂಗೆ ಕರಿಬೇವು ಹಾಕ್ಕೊರಿ ಕರಿಬೇವನ್ನ ಸ್ವಲ್ಪ ಫ್ರೈ ಆಗಿ ಸ್ನೇಹಿತರೆ ಪುಳಿಯೋಗರೆ ಪಾಕೆಟ್ ಹರಿದು ಹಾಕಿ ನೋಡಿ ನೋಡಿ ಸ್ನೇಹಿತರೆ ಪುಳಿಯೋಗರೆ ಪಾಕೆಟ್ ಹರಿದು ಹಾಕಿದೆ ಇವಾಗ ಎಷ್ಟು ಗಮ್ಮತ್ತು ವಾಸನೆ ಬರುತ್ತೆ ನೋಡಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಥರ ಮಾಡಿ ಹುಂಚುಳಿ ಹಾಕ್ತೀನಿ ರೀ ಪುಳಿಯೋಗರೆ ಪಾಕೆಟ್ ಹರಿದು ಹಾಕಿದ್ದೀನಿ ಸ್ವಲ್ಪ ಹುಂಚುಳಿ ಹಾಕ್ತೀನಿ ಬೇಕಾದ್ರೆ ಹಾಕೋರಿ ಇಲ್ಲಿಕ್ಕೆ ಸ್ಕಿಪ್ ಮಾಡ್ಬೋದು ಹುಂಚುಳಿನ ಹಾಕಿ ನೋಡಿ ಯಾಕೆ ಸ್ನೇಹಿತರೆ ಅದು ವೇಸ್ಟ್ ಆಗುತ್ತೆ ಹುಂಚುಳಿ ಮತ್ತು ಇವಾಗ ಅಂತ ಹಾಕ್ಕೊಂಡು ನೋಡಿ ಟೇಸ್ಟು ಚೆನ್ನಾಗಿರುತ್ತೆ ಹುಂಚುಳಿ ಹಾಕೋದ್ರಿಂದ ಬೇಕಾದ್ರೆ ಮ್ಯಾಗ ಒಂದು ಸ್ವಲ್ಪ ಅರಿಶಿನ ಉಪ್ಪು ಕಮ್ಮಿ ನೋಡ್ಕೊಂಡು ಹಾಕ್ಕೋಬೋದು ಸ್ನೇಹಿತರೆ ಏನೂ ಹಾಕಲ್ಲ ಅನ್ನಕ್ಕೆ ಉಪ್ಪು ಹಾಕಿರ್ತೀನಿ ಇದಕ್ಕೂ ಉಪ್ಪು ಇರ್ತೈತೆ ಮಿಕ್ಸ್ ಎಲ್ಲ ಖಾರ ಉಪ್ಪು ಅನ್ನ ಹಾಕಿ ಮಿಕ್ಸ್ ಮಾಡಿ ಮತ್ತೆ ತೋರಿಸ್ತೀನಿ ನಿಮ್ಗೆ ಯಾವ ಥರ ಬಂತು ನೋಡಿ ಸ್ನೇಹಿತರೆ ಪುಳಿಯೋಗರೆ ಮಸ್ತ್ ರೆಡಿ ಆಯಿತು ನಾವೇನಾರು ಒಂದ ಪಾಕೆಟ್ ಹರಿದು ಹಾಕಿದ್ವಿ ಅಂದ್ರೆ ಟೇಸ್ಟು ಅಷ್ಟೊಂದು ಚೆನ್ನಾಗಿರಲ್ಲ ಸ್ನೇಹಿತರೆ ಬಿಸಿ ಪುಳಿಯೋಗರೆ ರೆಡಿ ಆಯಿತು ಇವಾಗ ಬಿಸಿನೀರು ಕಾದೋ ಸ್ನೇಹಿತರೆ ಅವ್ರು ಜಾಕ ಮಾಡ್ಸ್ಕೊಂಬರ್ತೀನಿ ಬನ್ನಿ ಅವ್ರು ಜಾಕ ಮಾಡಿಸಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ನಾನು ಒಂದು ಸ್ವಲ್ಪ ನೋಡಿ ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ ಸ್ನೇಹಿತರೆ ಬ್ಯಾಚುಲರ್ ಮಾತ್ರ ಬೆಸ್ಟ್ ಅಂತಲೇ ಹೇಳ್ಬೋದು ಬ್ರದರ್ಗೋ ಬ್ಯಾಚುಲರ್ ಇರ್ತಲ್ಲ ಅವ್ರಿಗೆ ಮಾತ್ರ ಜಲ್ದಿ ಆರಾಮಾಗಿ ಈಜಿಯಾಗಿ ಮಾಡ್ಕೊಬೋದು ಸ್ನೇಹಿತರೆ ನಾನು ಈ ಥರ ಮಾಡ್ತೀನಿ ಪುಳಿಯೋಗರೆ ನೀವು ಯಾವ ಥರ ಮಾಡ್ತೀರಿ ಅಂತ ಕಮೆಂಟ್ ಹಾಕಿ ಮರಿಬೇಡಿ ಕಮೆಂಟ್ ಹಾಕೋ ಮರಿಬೇಡಿ ಸ್ನೇಹಿತರೆ ಇಬ್ಬರು ಜಾಕ ಐತೆ ಎಷ್ಟು ಚಂದ ದೇವ್ರ ಸಹ ಮಾಡಕ್ಕೆ ಕುಂತಾರೆ ನೋಡಿ ಶ್ಲೋಕ ಹೇಳ್ರಿ
ಹೆಸರಿ ನೀವು ದೇವ್ರ ಸಾಮಾನು ಬರ್ರಿ ನಿಮ್ಗೆ ಊಟ ಹಾಕಿ ಕೊಡ್ತೀನಿ ನಾನು. ನೀನು ಬೀರಪ್ಪಂತ ಸಾಮಾನು ಹಾಕ್ಕೊಡ್ತೀನಿ. ದೇವ್ರಿಗೆ ಹೋಗಲ್ಲ ಬೀರಪ್ಪಂತ ಹೋಗಿ ಬಂದು ನಮ್ಗೆ ಅಪ್ಪ ಹಾಕಿ ಕೊಡ್ತೀನಿ. ಈಗ 9 ಆಗೈತಿ ಇಲ್ಲವ ಬೀರಪ್ಪ ಮುತ್ತೆಗೆ ಹೋಗಿ ಈಗ ತೊಂಬರ್ರಿ ಆಶ್ರವಣ ಲಕ್ಷ್ಮಿಗೆ ಬೀರಪ್ಪ ಮುತ್ತೆಗೆ ಹೋಗ ನಿಮ್ಮ ತಮ್ಮ ಇಷ್ಟ ಹೋರಿ ದೇವ್ರಿಗೆ ಎಣ್ಣೆ ಚೆಲ್ಲಿ ಕೈಯಂದು ಶ್ರಾವಣ ಲಕ್ಷ್ಮಿಗೆ ಯಾರು ಉದಿನ ಕಡ್ಡಿ ಕೊಡು ಬೀರಪ್ಪ ಮುತ್ತೆಗೆ ಯಾರು ಉದಿನ ಕಡ್ಡಿ ಕೊಟ್ಟು ಬಾಂಡ್ರ ಬಡ್ಕೊಂಬರ್ಬೇಡ ಭಾಳ ಬಾಂಡ್ರ ಭಾಳ ಚೋಬೇಡ್ರಿ ಅಪ್ಪ ನೋಡಿ ಸ್ನೇಹಿತರೆ ಅವರು ದೇವ್ರಿಗೆ ಹೊಂಟಾರ. ನಮ್ಮ ಅಕ್ಕ ನೋಡಿ ಬಟ್ಟೆ ಹೊಕ್ಕೊಂಬ ತಿರಿ ಒಣಾಕತ್ತ ಅಂದಿನ ಜಾಕಿಲ್ಲ ತಿರಿ ಬಟ್ಟೆ ಹೊಕ್ಕೊಂಬ ಒಣಾಕತ್ತಿಯಲ್ಲ ಎಲ್ಲಿಗೆ ಹೋಗ್ಬೇಕು ನೀಲಮ್ಮಕ್ಕ ಎಲ್ಲಿಗೆ ಅಲ್ಲ ನೀ ಸುಖದವನ ಬಟ್ಟೆ ನೀಲಿ ಹೋಗಿದ್ದಾವ ಜರ ಕಮ್ಮದನ ಹಾಯ್ ಮಾಡು ಈ ಕಡೆ ಬಾಯ್ ಹಾಯ್ ಮಾಡು ಹಾಯ್ ಸ್ನೇಹಿತರೆ ಅನ್ಬೇಕು. ಎಲ್ಲಿಗೆ ಹೋಗೋದೀಗ ಅಮ್ಮ ಏನು ಅಲ್ಲ ಅವು ಎರಡು ಬಂಗಿ ಹಾಕಿ ತೊಗೊಂಬಂದಿರ ಔಷಧಿ ತೊಗೊಂಬ ಅವನೇ ತೊಗೊಂಬಂದ ನೀನು ಬಟ್ಟೆ ಕದ ಹಾಕ್ಬಿಡ್ರಿ ಅದು ಚಿಲ್ಕ ಹಾಕ್ಬಿಡ್ರಿ ತಂದಿಲ್ಲ ತಂದನ ಇವು ಜಂಪರ ಹೊಲಿ ಹೋಗ್ಬೇಕು ಏನು ಮಾಡಕ್ಕೆ ಹೆಣ್ಣುಡ್ರು ಆಗಳೇ ಅಕ್ಕಿ ಇಜ್ಜಕ್ಕೇನು ಹೆಣ್ಣು ಹಿಡ್ದ ಅಂತಲ್ಲ ಅಕ್ಕಿ ಯಾರು ಮರಿಯಮ್ಮ. ಸ್ನೇಹಿತರೆ ಶ್ರಾವಣಗ ಚೊಕ್ಕೋಲಿ ಹಾಕಿನಿ ತುಪ್ಪ ಹಾಕ್ಸ್ರಾವಣಿ ಹೋಗಂಟು ತುಪ್ಪ ಹೊಂತೀವ ತುಪ್ಪ ಒಲ್ಲ ತುಪ್ಪ ಹಾಕೊಂಡ್ಬೇಕಪ್ಪ ಶಕ್ತಿ ಬರ್ತೈತಿ. ಹಾಂ ಇಲ್ಲಿ ಕುಂದ್ರ ಚೀನಿ ಚೆಲ್ಲಿ ಹೆಂಗೆ ಮಾಡ್ತಾ ನೋಡ್ರಿ ನೀಟಾಗಿ ಕುಂತು ಊಟ ಮಾಡಲ್ಲ ಅಕ್ಕಿಗೆ ಪುಳಿಯೋಗರೆ ಸ್ನೇಹಿತರೆ ಅಕ್ಕಿ ಚೊಕ್ಕೋಲಿ ಒಲ್ಲ ಅಂತ ಈಗ ಪುಳಿಯೋಗರೆ ಹಾಕಿ ಕೊಡ್ತೀನಿ ರೀ ಅಕ್ಕಿಗೆ ನೋಡಮ್ಮ. ನಾವು ಉಳ್ಳಾರನ ಸೂಪರ್ ಅಂತ ಹೇಳ್ತೀವಲ್ಲ ಓ ಹಾಂ ಟೇಸ್ಟ್ ಕರೆ ಹೆಂಗೈತೆ ಅಕ್ಕಿ ಫೇವ್ರೇಟ್ ನೋಡಿ ಸ್ನೇಹಿತರೆ ಇದು. ಮತ್ತು ನಾವು ಎಷ್ಟರ ಶೇಂಗಾ ಕಾಳು ಒಂದಿಷ್ಟು ಕಲ್ಲಿ ಕಾಳು ಹಾಕಿ ಮಾಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರ್ತೀವಿ ಚಿನ್ನಿ ಕುರುಮ್ ಕರಮ್ ಶೇಂಗಾ ಕಲ್ಲಿ ಬಳೆ ಬಾಯ ರುಚಿ ಹಾಕತ್ತ ಮಸ್ತ್ ಆಗುತ್ತೆ. ಇವ ನೋಡಿರಿ ಒಂದು ತುತ್ತು ಚಕೋಲಿ ಒಂದು ತುತ್ತು ಅನ್ನ ಉಣ್ತೀನಂತ ಅಪ್ಪು ಚಕೋಲಿ ಉಣ್ಣು ನೀ ಅನ್ನ ಉಣ್ಬೇಡಪ್ಪ ತಂಪಾಗುತ್ತೆ ಅಪ್ಪ ಓಕೆ ಮಾಡು ಡನ್ ಓಕೆ ಇನ್ನೇ ಮಾಡಪ್ಪ ಇನ್ನೇನು ಹೆಂಗದು ಚಕೋಲಿ ಉಣ್ಣ ಅಪ್ಪ ಬನ್ನಿ ಸ್ನೇಹಿತರೆ ನಾನು ಜಳಕ ಮಾಡ್ತೀನಿ ಟೈಮ್ 10 ನಿಮಿಷ ಆಗೈತೆ ನೋಡಿ ಲೇಟ್ ಆಗೈತೆ ಆಯ್ತಾರ ಇವತ್ತು ಜಳಕ ಮಾಡಿ ಪೂಜೆ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಜಗಳ ನೋಡಿ ಅವ್ರು ಸುಮ್ಮನೆ ಉಣ್ಣೋದ್ರಲ್ಲಿ ಜಗಳ ಮಾಡಿದೆ ಮಕ್ಕಳು ಸಲಾಗ ಸಾಲಿದ್ರೆ ಸಾಲಿಗೆ ಹೋಗ್ಬಿಡ್ತಾರೆ. ನಾ ಇವತ್ತು ನಿನ್ನೆ ಸೂಟಿ ಇವತ್ತು ಸೂಟಿ ರೀ ಆಯ್ತಾ ನಿನ್ನೆ ಬಕ್ರಿ ಹಬ್ಬ ಸೂಟಿ ಇವತ್ತು ಆಯ್ತಾರ ಸೂಟಿ ನೋಡಿ. ಮತ್ತು ಸ್ನೇಹಿತರೆ ನಾನು ಮೊನ್ನೆ 2 ಬ್ಲೌಸ್ ಸ್ಟಿಚ್ ಮಾಡಿದ್ನಲ್ಲ ಅದನ್ನೊಂದು ಹೇಳಿ ನೋಡಿ. ನಾನು 2 ಬ್ಲೌಸ್ ಸ್ಟಿಚ್ ಮಾಡಿದ್ನಲ್ಲ 2 ಬ್ಲೌಸ್ 400 ರೂಪಾಯಿ ಅಮೌಂಟ್ ಕೊಟ್ಟು ಹೋದ್ರಿ. ಇನ್ನು ಸ್ವಲ್ಪ ಲೂಸ್ ಆಗೈತಿ ಇದು ಒಂದು ಸ್ವಲ್ಪ ತೋಳ ಲೂಸ್ ಆಗೈತಿ ಇದು ತೋಳ ಲೂಸ್ ಆಗೈತಿ ಮೈಯ ಲೂಸ್ ಆಗೈತಿ ಸ್ನೇಹಿತರೆ ಮೈಯ ಕಟ್ಟು ಕುಂತೈತಿ ಇದು ಚೆಂದ ಮಸ್ತಾಗಿ ಹಾಕ ಅಂತ ಹೇಳಿದ್ರು. ಇದು ಪುಗ್ಗ ಮಾತ್ರ ಇಷ್ಟು ಚೆಂದ ಕುಂತೈತಿ ರಚ್ಚಾಗಿ ಕುಂತೈತಿ ನೋಡಿ ಸ್ನೇಹಿತರೆ 400 ಇದಕ್ಕೆ 200 ತೊಗೊಂಡಿನಿ ರೀ ಇದಕ್ಕೆ 200 ತೊಗೊಂಡಿನಿ. ಇದನ್ನು ಒಂದು ಸ್ವಲ್ಪ ಹಿಡಿಬೇಕು ಸ್ನೇಹಿತರೆ ಅದನ್ನು ಇನ್ನೂ 2 ಜಂಪರ್ ಅದ ಇವರು ಅವ್ರ ಅಮೌಂಟ್ ಬಂದಿಲ್ಲ 400 ಅವೇ ಕೊಟ್ಟೋಗಿ ಅಂತ ಹೇಳಿ ಸ್ನೇಹಿತರೆ ತೋರಿಸ್ತೀನಿ. ಸಂಪಾದನೆ ಮಾಡಿ ಎಷ್ಟು ಖುಷಿ ಆಗುತ್ತೆ ಗೊತ್ತೇನ್ರಿ ಅಮೌಂಟು ನಾವು ಟೀಚಿಂಗ್ ನಮ್ಮೆಲ್ಲ ಕೂಡಿಟ್ರೆ ಆತ ಸ್ನೇಹಿತರೆ 400 500 ಬಂದೇ ಬರ್ತಾವೆ ಕೂಡಿಟ್ರೆ ಆಗ್ತಾವೆ. ಆದರೆ ನನಗೆ ಕೂಡಿಡೋಕ್ಕಾಗಲ್ಲ ಯಾಕಂದ್ರೆ ನನ್ನ ಮನೆಗೆ ಖರ್ಚೈತೆ ಒಬ್ರೊಬ್ರು ಅಷ್ಟು ರೊಕ್ಕ ಟಿಚ್ ಮಾಡಿದ್ದೀವಿ ಇಷ್ಟು ರೊಕ್ಕ ಟಿಚ್ ಮಾಡಿದ್ದೀವಿ ಅಂತೇಳಿ ಕೂಡಿಡ್ತಿರ್ತಾರೆ ಸ್ನೇಹಿತರೆ ನನಗಾಗಲ್ಲ ನೋಡಿ. 2 ಜಂಪರ್ 400 ರೂಪಾಯಿ ಅಮೌಂಟು ಇನ್ನು ಹಿಂಗೆ ಥರ ಎಷ್ಟಂತ ಹೊಲ್ದಿರ್ತೀವಿ ರೊಕ್ಕ ಎಲ್ಲಿ ಬರ್ತಾವೆ ಎಲ್ಲಿಲ್ಲ ಹೋಗ್ಬಿಡ್ತಾವೆ ಸ್ನೇಹಿತರೆ. ಮತ್ತು ನಾಳೆಗೆ ಹೆಲ್ಪ್ ಆಯ್ತು ನೋಡಿ ಮಿಕ್ಸರ್ ಮಾಡ್ಸೋಕ್ಕಾದ್ರಿಂದ ಎಷ್ಟು ಅಮೌಂಟ್ಗೆ ಕೂಡಿಸ್ಕೋಬೇಕು. ಇವಾಗ ಸುಮ್ಮನೆ ಉಂಡ್ರಮ್ಮ
ಟೀಚಿಂಗ್ ಮಾಡಿದ್ರೂ ಲಾಭ ಇದೆ ಸ್ನೇಹಿತರೆ. ಮತ್ತು ಯೂಟ್ಯೂಬ್ದೊಂದು ಮಾಡಾಕತ್ತಿಲ್ಲ ಹಿಂಗೆ ಒಟ್ಟು ಕೆಲಸ ಒಳಿಸಿ ಹೋಗಲೇಬೇಕು. ಇವತ್ತು ಟೀಚಿಂಗ್ ಹೊರಗೆ ಬಂದಾಗ ಇನ್ನೂ 2-3 ಜಂಪರ್ ಹೊಲಿಬೇಕು ಅನ್ಸುತ್ತೆ ಸ್ನೇಹಿತರೆ. ಹೊಲ್ದಂಗೆ ಇದ್ರದ್ದು ಇನ್ನೂ 2 ಜಂಪರ್ ಹೊಲಿದ್ರೆ ಅವರು ಅಮೌಂಟ್ ಕೊಡ್ತಾರೆ. ಇದು 200 ಅವು 200 200 ರೂಪಾಯಿ ಅಸ್ತ್ರ ಹಾಕಿ ಹೊಲೋದು ಸ್ನೇಹಿತರೆ. ನಾನು 100 ರೂಪಾಯಿ ಕಮ್ಮಿ ಮಾಡಿ 100 ರೂಪಾಯಿ ಅದು 100 ರೂಪಾಯಿ ಮಾಡಿ ಒಂದು ಬ್ಲೌಸ್ ಹೊಲ್ದಿಲ್ಲ. ಎಷ್ಟು 4 ಬ್ಲೌಸ್ ಹೊಲ್ದಿ ಸ್ನೇಹಿತರೆ 100 ರೂಪಾಯಿ ಕೊಟ್ಟಾರ. ಇವು ಕೊಡ್ಬೇಕು. ನಾವು 2-3 ಜಂಪರ್ ಬಂದೈತಿ. ಇದ್ರ ಜಂಪರ್ ಬಂದೈತಿ. ಪುಟ್ಟಪ್ಪರ ಯಜಮಾನ್ರು ಆಕ್ಸಿಡೆಂಟ್ ಆಗಿಂದ ಒಂದು 4,500 ಒಂದು 5, 6, 7, 800 ರೂಪಾಯಿ ಹೊಲ್ದಿ ನೋಡಿ. ಮತ್ತು ಹೊಲಿದ್ರೆ ಐತೆ ಸ್ನೇಹಿತರೆ, ಫಾಯ್ದೆ ಐತೆ ಟೀಚಿಂಗ್ದಾಗೂ. ಹೊಲೀರಿ, ಲಾಭ ತಗೊಳ್ಳಿ ಅಂತ ಹೇಳ್ತೀನಿ. ನಮಗೆ ಕೂಡಿಟ್ರೆ ಆಗುತ್ತಾ? ಎಷ್ಟೋ ಮಂದಿ ಕೂಡಿಟ್ಟು 10,000 15,000 ಗಟ್ಟಲೆ ತಿಂಗಳ ಮಾಡ್ತಾರೆ. ತಿಂಗಳ ಅನ್ನೋದು ಭಾಳ ಸ್ನೇಹಿತರೆ. ದಿನ ಇಲ್ಲ 200 ರೂಪಾಯಿ ಹೊಲಿದ್ರು ತಿಂಗಳ ದಿನ 200 ರೂಪಾಯಿ ಹೊಲಿದ್ರು ಸ್ನೇಹಿತರೆ 10 ದಿನಕ್ಕೆ 2,000 ರೂಪಾಯಿ, ತಿಂಗಳ 6,000 ರೂಪಾಯಿ ಕುಂದಿರುತ್ತೆ ಇದ್ರದ್ದು ಟೈಲರಿಂಗಿದು. ನಾವು ಏನಾದರೂ ತಿಂಗಳ ದಿನ 400 500 ಹೊಲ್ದ್ವಿ ಅಂದ್ರೆ ಹೆಚ್ಚಿಗೆ ಒಂದು ಎಷ್ಟು 10 ದಿನಕ್ಕೆ 5,000 15,000 ರೂಪಾಯಿ ಆರಾಮ್ ಕುಂದಿಸ್ಬೋದು. ಕುಂದಿಸ್ತಾರೆ ಸ್ನೇಹಿತರೆ. ನಾವು ಒಂದೇ ಆಗಿಲ್ಲಲ್ಲ, ಇದು ಟೈಲರಿಂಗ್ ಒಂದೇ ಆದರೆ ಹೆಂಗಾರ ಮಾಡ್ಬೋದು ಸ್ನೇಹಿತರೆ. ಎಲ್ಲಿಗಾರ ಮನೆ ಕೆಲಸನೂ ನೋಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು, ಮತ್ತು ಬಟ್ಟೆ ಬಾಂಡೆ ಮನೆ ಎಲ್ಲ ಕ್ಲೀನ್ ಇಟ್ಕೊಳ್ಳೋದು ಎಲ್ಲ ಥರ ಒಂದೇ ಥರ ಅಲ್ಲ, ಎಲ್ಲ ಥರ ಕೆಲಸ ಮಾಡಲೇಬೇಕು. ಎಲ್ಲ ಥರ ನಿಭಾಯಿಸ್ಕೊಂಡು ಹೋಗ್ತಾರೆ. ಅದೇ ಜೀವನ ಸ್ನೇಹಿತರೆ. ಮತ್ತು ಸಿಗ್ತೀನಿ ಸ್ನೇಹಿತರೆ ನಿಮ್ಗೆ. ಸ್ನೇಹಿತರೆ ಇವಾಗ 1:22 ನಿಮಿಷ ಆಗೈತೆ. ಇವಾಗ ಜಳಕ ಮಾಡಿ ಜಸ್ಟ್ ಪೂಜೆ ಮಾಡಿ ಊಟ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡೀನಿ. ನಂದು 10 ಗಂಟೆನಕ್ಕೆ ಎಲ್ಲ ಕೆಲಸ ಮುಗಿದ ಸ್ನೇಹಿತರೆ. 10 ಗಂಟೆಗೆ ಆಗ್ತಿತ್ತು. ಮತ್ತು ನಂದು ಆನ್ಲೈನ್ ಬಿಸ್ನೆಸ್ ಒಂದು ಇದಕ್ಕೆ ನೋಡಿ, ಯಾವಾಗ ಊಟ ಯಾವಾಗಿಲ್ಲ ಆನ್ಲೈನ್ ಒಂದು ಮಾಡ್ಕೊಂಡೆ ಅಂದ್ರೆ, ಯಾಕಂದ್ರೆ ಅವ್ರಿಗೆ ಫೋಟೋ ಹೊಡೆದು ಹಾಕೋದು, ಅವ್ರಿಗೆ ವಿಡಿಯೋ ಕಳ್ಸೋದು, ಅವ್ರ ಸೀರೆ ಅವ್ರು ಕ್ರಿಶನ್ ಹೊಡೆದು ಕಳ್ಸಿರ್ತಾರಲ್ಲ ಅವ್ರ ಸೀರೆಗಳನ್ನ ಅವರಿಗೆ ಈ ಸೀರೆ ಅಂತ ಕೇಳ್ಕೊಂಡು ಅಮೌಂಟ್ ಹಾಕ್ಸೊಂದು ಒಂದಿಷ್ಟು ಅಮೌಂಟ್ಗಳು ಹಾಕ್ಸೊಂದೆ ನೋಡ್ತಿರ್ಬೇಕು. ಎಲ್ಲ ಸೀರೆಗಳು ಯಾವ್ಯಾವ ಬೇಕು ಅವೆಲ್ಲ ಚಾಯ್ಸ್ ಮಾಡಿಟ್ಟೀನಿ. ನೈಟಿ ಗಿರಾಕಿ ಬಂದಿದ್ದು ನೈಟಿ ಕೊಟ್ಟಿನಿ 2. ಇನ್ನೂ ಒಂದಿಷ್ಟು ನೈಟಿ ಕಲೆಕ್ಷನ್ ಅದ ತೋರಿಸಿದ್ರಾತು ನಿಮಗೆ. ನೈಟಿ ಕಲೆಕ್ಷನ್ ವಿಡಿಯೋ ಮಾಡಿದ್ರಾತು ಅಂತ ಅಂದ್ಕೊಂಡೆ ಸ್ನೇಹಿತರೆ. ಸಿಕ್ಕಾಪಟ್ಟೆ ಕೆಲಸ ಆಗುತ್ತೆ ನೋಡಿ. ಎಲ್ಲನೂ ಕೆಲಸ ಮೇಂಟೈನ್ ಮಾಡಲೇಬೇಕು. ಇವಾಗ 1:22 ಆಗೈತೆ. ಜಸ್ಟ್ ಪೂಜೆ ಮಾಡೀನಿ, ಊಟ ಮಾಡೀನಿ. ಒಂದಿಷ್ಟು ಬಾಂಡೆದ ತಿಕ್ತೀನಿ. ಬಟ್ಟೆ ಇದಾವೆ ಸ್ನೇಹಿತರೆ. ಬಟ್ಟೆ ಇರಲಾಕ ನೀರಿಲ್ಲ. ನಾಳೆ ನೀರು ಬರ್ತಾವೆ ನೋಡಿದ್ರಾತು. ಮತ್ತು ಮಧ್ಯಾಹ್ನ ಅಡುಗೆ ಮಾಡಬೇಕು. ಸ್ವಲ್ಪ ಮುಂಜಾನೆ ಚಕೋಲಿ ಒಂದಿಷ್ಟು ಪುಳಿಯೋಗರೆ ಮಾಡಿದ್ದೆ. ಏನೂ ಮಾಡಲಿಲ್ಲ ಅಂದಲೇ ಕೆಲಸ ಜಲ್ದಿ ಮುಗಿಯುತ್ತೆ. ಮನೆ ತೊಳೆವು ಆಯ್ತಾರ. ಪೂಜೆ 1 ಗಂಟೆ ಪೂಜೆ ಮಾಡಿ ನೋಡಿ. 1 ಗಂಟೆಗೆ ಪೂಜೆ ಮಾಡಿ ಊಟ ಮಾಡೋರಾಗನೇ ಒಂದು 22 ನಿಮಿಷ ಬೇಕಾಯಿತು. ಫೋನ್ ನೋಡ್ಕೊತೆ. ಮತ್ತು ನೆಟ್ ಖಾಲಿ ಆಗಿತ್ತು ಸ್ನೇಹಿತರೆ. ಇವತ್ತು 59 ರೂಪಾಯಿ ಹಾಕ್ಕೊಂಡು 49 ರೂಪಾಯಿ ಹಾಕ್ಕೊಂಡು ಫುಲ್ ಫ್ರೀ ಮಾಡ್ಕೊಂಡಿನಿ. ಇವತ್ತೆಲ್ಲ ವಿಡಿಯೋ ಮಾಡ್ಕೊಂಡ್ಕೇರಿ ಅಪ್ಲೋಡ್ ಮಾಡಬೇಕು. ಎಲ್ಲ ಕೆಲಸ ಇದೆ. ಮತ್ತು ಪಿಕೋ ಹಾಕ್ಬೇಕಂತೀನಿ. ಯಾವುದಾಗುತ್ತೆ ಯಾವುದೆಲ್ಲ ಗೊತ್ತಿಲ್ಲ. ಏನು ಮಾಡೋದು ನೋಡಿ. ಎಲ್ಲ ಕಷ್ಟಪಡಲೇಬೇಕು, ಎಲ್ಲ ಕೆಲಸ ಮಾಡಲೇಬೇಕು ಸ್ನೇಹಿತರೆ. ಬಟ್ಟೆ ಏನು ಒಗೆಯಲ್ಲ. ಇವತ್ತು ನೆಟ್ ಹಾಕ್ಕೊಂಡಿನಿ. ಯಾವ್ಯಾವ ವಿಡಿಯೋ ಮಾಡೋದವು ಮಾಡ್ಕೊಂಡು ಅಪ್ಲೋಡ್ ಮಾಡೀನಿ ಅಂದ್ರೆ ನಿಮಗೂ ಯೂಸ್ ಆಗುತ್ತೆ. ನನಗೆ ಕೂಡ ಯಾವ್ಯಾವ ಶೇಲ ಮಾಡ್ಕೊಂಡ್ಕೇರಿ ನಾಳೆಗ್ಯಾರ ಅಥವಾ ಸ್ನೇಹಿತರೆ ನೀವೆಲ್ಲ ನನಗೆ ಆರ್ಡರ್ ಕೊಟ್ಟವರು ರೊಕ್ಕ ಹಾಕಿದವರು ನಾಳೆಗೆ ಬರ್ಲಿಕ್ಕೆ ಅಥವಾ ನಾಡ್ದು ಮಂಗಳವಾರ ಬಂದೇ ಬರ್ತಾವೆ ಸ್ನೇಹಿತರೆ. ಸೋಮವಾರ ಇವತ್ತು ಆಯ್ತಾರ ವಿಡಿಯೋ ಮಾಡಕತ್ತೀನಿ. ಸೋಮವಾರ ವಿಡಿಯೋ ಬರ್ತಿದ್ರು. ಸೋಮವಾರ ಬಂದು ಅಂದ್ರೆ ಸೋಮವಾರ ಕಳಿಸ್ತೀನಿ. ಆಲಿಕ್ಕಂದ್ರೆ ಅವು ಅಡ್ರೆಸ್ ಎಲ್ಲ ಬರ್ಕೋಬೇಕು, ಪ್ಯಾಕಿಂಗ್ ಮಾಡಬೇಕು, ಎಲ್ಲ ಕಷ್ಟ ಇದೆ. ಆದ್ರೆ ಕಳ್ಸೋದು ಮಾತ್ರ ಕಳಿಸ್ತೀನಿ. ನನ್ನ ಮ್ಯಾಗ ವಿಶ್ವಾಸ ಇಡಿ. ಆದರೆ ಯಾವುದೇ ಮೋಸ ಇಲ್ಲ. ಆದ್ರೆ 1 ದಿನ 2 ದಿನ ಲೇಟ್ ಆದರೂ ನಿಮಗೆ ಬಂದು ತಲುಪ್ತಾವೆ. ಮತ್ತೊಬ್ಬರು ಸಿಸ್ಟರ್ ಕಳಿಸಿ ಡೈರೆಕ್ಟ್ ಮನೆಗೆ ಬರ್ತಾವೆ ಸಿಸ್ಟರ್ ಅಂತ ಮೆಸೇಜ್ ಮಾಡಿದ್ರಿ. ಹೌದು ಸಿಸ್ಟರ್, ಡೈರೆಕ್ಟ್ ಮನೆಗೆ ಬರ್ತಾವೆ. ಪೋಸ್ಟ್ ಆಫೀಸಿಗೆ ಕಳ್ಸೋದು ನಾನು. ಹಂಗಂದ್ರೆ ಯಾವುದೇ ಕೊರಿಯರ್ ಆದ್ರೆ ನಾವು ಮೋಸ ಆಗ್ತಾವೆ. ಇದು ಪೋಸ್ಟ್ ಅಂದ್ರೆ ಗೌರ್ಮೆಂಟ್ನಿಂದ ಇರ್ತೈತಲ್ಲ, ಪೋಸ್ಟ್ ಆಫೀಸ್ನೇ ಯಾವುದೂ ಮೋಸ ಇಲ್ಲ. ನಾನು ಕೂಡ ಗೌರ್ಮೆಂಟ್ ಪೋಸ್ಟ್ ಆಫೀಸ್ ಹೆಂಗೆ ಮೋಸ ಇಲ್ಲ, ನಾನು ಕೂಡ ಅದೇ ಅರ್ಥ ನೋಡಿ. ನಾನು ಒಟ್ಟೆ ಮೋಸ ಮಾಡಲ್ಲ. ನಿಮಗೆ ಕಟ್ಟೆ ಕಳಿಸ್ತೀನಿ. ನೀವು ಯಾವುದೇ ಏರಿಯಾ ಎತ್ತಿಟ್ಟು ನಾನು ಅದು ವಿಡಿಯೋದಾಗೂ ತೋರಿಸ್ತೀನಿ ಯಾವ್ಯಾವ ಹೇಳಿರಿ ಅಂತ. ಅವೆಲ್ಲ ನನಗೆ ಇನ್ನೊಂದಿಷ್ಟು ಅಮೌಂಟ್ ಬರುವುದಾವು. ಅಷ್ಟು ಪ್ಯಾಕಿಂಗ್ ಮಾಡ್ಕೊತೀನಿ. ಅವು ಯಾವ ಆರ್ಡ್ರ್ ಬಂದವು ಅಮೌಂಟ್ ಬಂದು ಅಂದ್ರೆ ಅಷ್ಟು ಕೂಡ ಒಂದೇ ದಿನ ಆರ್ಡ್ರ್ ಹಾಕಿ ಬರ್ತೀನಿ. ಒಳ್ಳೆ ಹೋಗೋಕೆ ಮನ್ಯಾಗ ಅನುಕೂಲ ಇಲ್ಲ ಸ್ನೇಹಿತರೆ. 1 ದಿನ ಅಥವಾ 2 ದಿನ ಲೇಟ್ ಆದರೂ ಅಡ್ಜಸ್ಟ್ ಮಾಡ್ಕೊರಿ. ನನ್ನ ಸಲುವಾಗಿ ಅಡ್ಜಸ್ಟ್ ಮಾಡ್ಕೊರಿ. ನನ್ನ ಜೀವನ ಡೈಲಿ ರೂಟೀನ್ ನೋಡೋದ್ರಿಗೆಲ್ಲ ಅರ್ಥ ಆಗುತ್ತೆ. ಮತ್ತು ಅಕ್ಕ ಸೋಮವಾರ ಕಳಿಸ್ತಿದ್ದು ಬರಲೇ ಇಲ್ಲ, ಮಂಗಳವಾರ ಕಳಿಸ್ತಿದ್ದು ಬರಲೇ ಇಲ್ಲ ಅಂತ ಅನ್ಕೋಬೇಡಿ. 2-3 ದಿನ ಕಾಯಿರಿ. ಆಟಾದರೂ ಬರ್ಲಿಕ್ಕಂದ್ರೆ ನಾನು ಕೇಳಿ, ನಾನು ಅದಕ್ಕೆ ಆನ್ಸರ್ ಮಾಡತ್ತೀನಿ. ಪ್ರತಿಯೊಂದಕ್ಕೂ ಆನ್ಸರ್ ಕೊಡ್ತೀನಿ. ಯಾವುದಕ್ಕೂ ಮೋಸ ಇಲ್ಲ ನಾನು. ಮತ್ತು ಕಮೆಂಟ್ ಬಂದ್ಗಡೆ ನೀವು ಡ್ಯಾಮೇಜ್ ಚೆಕ್ ಮಾಡಂದ್ರೆ ಡ್ಯಾಮೇಜ್ ಚೆಕ್ ಮಾಡಿ ಹಾಕಿರ್ತೀನಿ. ಇಲ್ಲಿಕ್ಕಂದ್ರೆ ಇಲ್ಲ. ನಮ್ಮ ಮತ್ತು ಡ್ಯಾಮೇಜ್ ಚೆಕ್ ಮಾಡಂತ ಒಂದಿಷ್ಟಕ್ಕೆ ಕೇಳ್ತೀನಿ. ನಾನೆಲ್ಲ ಅವ್ರ ಕಡೆ ಹಿಂಗೈತೆ ಅಂತ ಎಲ್ಲನೂ ಕ್ಲಿಯರಾಗಿ ಕೇಳಿಬಿಡ್ತೀನಿ. ಅಮೌಂಟ್ ಹಾಕ್ಸ್ಕೊಂಬಿಡ್ತೀನಿ. ಆಮೇಲೆ ನಾನು ಪ್ಯಾಕಿಂಗ್ ಮಾಡಿ ಅವ್ರು ಡ್ಯಾಮೇಜ್ ಚೆಕ್ ಮಾಡಿದ್ರೆ ಡ್ಯಾಮೇಜ್ ಚೆಕ್ ಮಾಡಿ ಪ್ಯಾಕಿಂಗ್ ಮಾಡ್ತೀನಿ. ಇಲ್ಲ ಅಂದ್ರೆ ಹಾಗೆ ಪ್ಯಾಕಿಂಗ್ ಮಾಡ್ತೀನಿ. ಇವಾಗ ನಾನು ಏನು ಮಾಡ್ತೀನಿ ಸ್ನೇಹಿತರೆ,
ಕರೆಂಟು ಇಲ್ಲ ಇವಾಗ. ನಾನು ತೋರಿಸ್ತೀನಿ ಬನ್ನಿ ನಿಮ್ಗೆ ಯಾವ್ಯಾವ ಸೀರೆ ಇದು ಬಂದವು, ಆರ್ಡ್ರ್ ಬಂದವು, ಯಾರ್ಯಾರು ಅಮೌಂಟ್ ಹಾಕ್ಯಾರ ಯಾರ್ಯಾರು ಅಮೌಂಟ್ ಹಾಕಿಲ್ಲ, ಯಾವ್ಯಾವ ಪ್ಯಾಕಿಂಗ್ ಮಾಡಬೇಕು ಯಾವ್ಯಾವ ಪ್ಯಾಕಿಂಗ್ ಇಲ್ಲ ಅಂತ ತೋರಿಸ್ತೀನಿ ಬನ್ನಿ. ಇರಬೇಕು ಸ್ನೇಹಿತರೆ. ಇವ್ಕೊಳಗೆ ನೈಟಿನೂ ಆಫರ್ನಾಗ ಇಷ್ಟು ಹಾಕಿ ಬಿಡ್ಬೇಕಂತ ಮಾಡೀನಿ. ಯಾರ್ಯಾರು ಬೇಕು ತೊಗೋರಿ. 3 ನೈಟಿ ಒಂದು ರೇಟ್ ಇಡ್ತೀನಿ, 2 ನೈಟಿ ಒಂದು ರೇಟ್ ಇಡ್ತೀನಿ ಸ್ನೇಹಿತರೆ. 3 ಕಟ್ ಬರ್ತಾವಲ್ಲ, ನಾನು 3 ಕಟ್ಟಿಗೆ ಎಷ್ಟು ಹೋಲ್ಸೇಲ್ನ ಹಾಕಿರ್ತಲ್ಲ ಅದಕ್ಕಿಂತ ಒಂದು 50 ರೂಪಾಯಿ ಕೊರಿಯರ್ ಚಾರ್ಜ್ ಇಟ್ಟಿರ್ತೀನಿ, 50 ರೂಪಾಯಿ ಲಾಭ ಇಟ್ಕೊಂಡಿರ್ತೀನಿ, ಕೊಟ್ಟು ಬಿಡ್ತೀನಿ 3. ಇಲ್ಲ ನೀವು 2 ನೈಟಿ ಬೇಕಂದ್ರೆ ಅದ್ರದ್ದು ಹೇಳ್ತೀನಿ ರೇಟ್ ಸ್ನೇಹಿತರೆ. ನೋಡಿರಿ ಕ್ವಾಲಿಟಿ ಮ್ಯಾಗ ರೇಟ್ ಇರ್ತೈತೆ. ಚೆನ್ನಾಗಿದೆ ಬಟ್ಟೆ ಕೂಡ ಸ್ನೇಹಿತರೆ, ನೋಡಿ ತೊಗೊಳ್ಳಿ. ನೋಡಿ ಸ್ನೇಹಿತರೆ, ಇದು ಏನೈತೆ ಸೀರೆಗಳು ಇಷ್ಟು ಎಲ್ಲ ನನಗೆ ಆರ್ಡ್ರ್ ಬಂದು ಸೀರೆಗಳು ತೋರಿಸ್ತೀನಿ ನಿಮಗೆ. ಬನ್ನಿ ನಾವು ಒಳಗೆ ಅಡುಗೆ ಮನೆಯಾಗ ಏನೇನು ಕೆಲಸ ಮಾಡ್ಕೊಂಡಿಲ್ಲ ಅಂತ ನಿಮಗೆ ತೋರಿಸ್ತೀನಿ. ಊಟ ಮಾಡಿ ಸ್ನೇಹಿತರೆ, ಊಟ ಮಾಡಿ ಬಾಂಡೆನ ತಿಕ್ಕೀನಿ. ಬಾಂಡೆ ಒಂದಿಷ್ಟು ಪುಳಿಗೇರಿ ಇದ್ದು ಒಂದಿಷ್ಟು ಆಗಳೇ ತಿಕ್ಕಿದ್ದೆ, ಆಗಳ ಒಂದು ತಿಕ್ಕೀನಿ, ಈಗ ಒಂದು ತಿಕ್ಕಿ ಸ್ನೇಹಿತರೆ. ಹಾಗೆ ಒಂದು 2 ಬರಕ ತಿಕ್ಕಕ್ಕೆ ನಡಿತೈತೆ ನೋಡಿ. ಬಿಸಿಲು ನೋಡಿ, ಸಿಕ್ಕಾಪಟ್ಟೆ ಬಿಸಿಲು ಐತೆ, ಟೈಮ್ ಭಾಳ ಹತ್ತಿ ಬಟ್ಟೆ ಹಂಗೆ ಅದಾವೆ. ನೀರಿಲ್ಲ ಸ್ನೇಹಿತರೆ. ನಿನ್ನೆ ಕೆಲಸಗಳು ನೀರೇ ತುಂಬಲ್ಲ. ಇನ್ನು ನಾಳೆ ವಿಡಿಯೋ ಮಾಡೋದು, ಎಡಿಟಿಂಗ್ ಮಾಡೋದು, ಅಪ್ಲೋಡ್ ಮಾಡೋದು, ಹಿಂಗಾಗಿ ನೀರೇ ತುಂಬಲಿಲ್ಲ ಸ್ನೇಹಿತರೆ. ಏನು ಮಾಡಬೇಕು? ಆ ಕೆಲಸ ಬಟ್ಟೆದು ಬಿಸ್ನೆಸ್ಸಿಂದು ಅದನ್ನ ಮಾಡಕತ್ನಿ ಅಂದ್ರೆ ಈಗ ಮನೆ ಕೆಲಸ ಮಾಡೋರಿಲ್ಲ. ಈ ಮನೆ ಕೆಲಸ ಮಾಡಕತ್ನಿ ಆ ಕಡೆ ಇದ್ದೀರಿ ಸ್ನೇಹಿತರೆ. ಇನ್ನು ಮನೆ ಕೆಲಸ ನಿಂತಿರ್ತೈತೆ ಸ್ನೇಹಿತರೆ. ಈ ಕಡೆ ಮಧ್ಯಾಹ್ನಕ್ಕೆ ದಾಲ್ ಗತನೆ ಮಾಡಿ, ಸಾಂಬಾರು ಮಾಡಿ, ಗಟ್ಟಿಗೆ ಒಂದು ಸೊಪ್ಪು ಚಪಾತಿ ಮಾಡಬೇಕಂತ 3 ಟಮಾಟಿ, ಹಸಿಮೆಣ್ಸಿನ್ಕಾಯಿ, ಬ್ಯಾಳೆ ಹಾಕಿಟ್ಟಿನಿ. ಹಂಗೆ ಬಡ ಬಡ ತೊಳ್ಕೇರಿ ಮತ್ತು ಬೇರೆ ನೀರು ಹಾಕ್ಕೊಂಡು ಒಳ್ಳೆಣ್ಣೆ ಅರಿಶಿನ ಹಾಕಬೇಕು. ತೊಳಿಬೇಕಂತ ಒಳ್ಳೆಣ್ಣೆ ಅರಿಶಿನ ಹಾಕಿಲ್ಲ. ಇದು ತೊಳೆದಕ್ಕೆ ಆಮೇಲೆ ಒಳ್ಳೆಣ್ಣೆ ಅರಿಶಿನ ಹಾಕ್ಕೊಂಡು ನೀರು ಹಾಕ್ಕೊಂಡು ಕುದಿಯೋಕೆ ಇಡಬೇಕು ಸ್ನೇಹಿತರೆ. ನೋಡಬೇಕು ಕುದಿಯೋಕೆ ಇಡ್ಬೇಕಂತ ಮಾಡಿದೆ ಸ್ನೇಹಿತರೆ. ಮತ್ತು ಒಂದು ನಾಮಕರಣ ಬಂದ ಸ್ನೇಹಿತರೆ, ಹೆಸರಿಡೋದು. ಅವ್ರು ಬಂದು ಹೇಳೋಗ್ಯಾರ. ಮತ್ತು ಅದಕ್ಕೆ ಹೆಸರಿಡಕ್ಕೆ ಹೋದ್ವಿ ಅಂದ್ರೆ ಅಲ್ಲೇ ಅಂಗಿ ತೊಗೊಂಡೋಗಿ ಅವ್ರು ಬೇಕಾದವರ ಬಿಡುಗಡೆ ಅಂತ ನಾವು ಹೋಗಲೇಬೇಕು. ಮೊನ್ನೆ ಒಂದು ಶೋಭಾನ್ ಕಾರ್ಯಕ್ರಮ ಇತ್ತು, ಶ್ರಾವಣಿ ಶ್ರವಣಕುಮಾರ್ ಕಳಿಸಿ ಮುಗಿಸಿದೆ. ಮತ್ತು ಮೊನ್ನೊಬ್ಬರು ದೇವ್ರು ಮಾಡಿದ್ರು, ಅದು ಶ್ರಾವಣಿ ಶ್ರವಣಕುಮಾರ್ ಕಳಿಸಿ ಮುಗಿಸಿದೆ. ಏನೋ ಹೇಳ್ತಾರೆ ಅಂದ್ರೆ ಅವ್ರಿಗೆ ಆಯರಿ ಕೊಟ್ಟು ಮಕ್ಳಿಗೆ ಕಳಿಸ್ಬಿಡ್ತೀನಿ. ನಾನೇ ಹೋಗೋ ಪರಿಸ್ಥಿತಿ ಬಂತಂದ್ರೆ ನಾನೇ ಹೋಗಲೇಬೇಕು. ಹೋಗುವಂಥದ್ದಿತ್ತಂದ್ರೆ ಮನೇಲಿ ಬೇಕಾದವ್ರು ಇದ್ರಿಂದ ನಾನೇ ಹೋಗ್ತೀನಿ ಸ್ನೇಹಿತರೆ. ಅದಕ್ಕೆ ನೋಡಬೇಕು ಒಂದು ಅಂಗಿ ಚೆಂದಾಗಿರೋದು ಒಂದು ಅಂಗಿ ತೊಗೊಂಡು. ಪೊಲೀಸ್ ಅದಾನ ಅವ್ರ ಅಪ್ಪಾಜಿ. ನಾ ಬಡಿಗೆ ರಕ್ಕೋರ್ ಅಂತೀನಿ ನೋಡಿ, ನಿಮ್ಗೆ ಗೊತ್ತಿರಬೇಕು. ಆ ಅಕ್ಕೋರ್ ಮೊಮ್ಮಗಳದೈತೆ. ಚಲೋ ಅಂಗಿ ತೊಗೊಂಡು ಹೋಗಿ ಬರ್ಬೇಕು ಸ್ನೇಹಿತರೆ. ಮನೆ ಬಂದು ಶ್ರಾವಣಿ ಕುಂಕುಮ ಹಚ್ಚಿ ಹೇಳೋಗ್ಯಾರ, ಹೌದಿಲ್ಲ? ಅದಕ್ಕೆ ಹೋಗ್ಬೇಕು. ಶ್ರಾವಣಿ ಶ್ರವಣಕುಮಾರ್ ಕರ್ಕೊಂಡು ಹೋಗ್ಬೇಕು. ಬನ್ನಿ, ನಾನು ಹಂಗೆ ಮಾತಾಡ್ತಿರ್ತೀನಿ. ಚಂತನ ನಿಮ್ಗಳು ಮಾತಾಡಿದ್ರು ಬೇರೆ ಬೇರೆ ವಿಷಯ ಇರ್ತಾವೆ ಸ್ನೇಹಿತರೆ. ಅಷ್ಟು ಹೇಳ್ಕೊಂಡು ವಿಷಯನ ನಿಮ್ಗಳು ಇರ್ತಾವೆ ಸ್ನೇಹಿತರೆ. ಏನೂ ತಿಳ್ಕೊಬೇಡಿ. ಎಷ್ಟರ ಮಾತಾಡ್ತಿರ್ತಾ ಅಕ್ಕ ಅಂತ ಅನ್ಕೋಬೇಡಿ. ನನಗೆ ಮಾತಾಡೋದಂದ್ರೆ ಒಂಥರ ಖುಷಿ. ನಿಮ್ಗಳು ಏನೋ ವಿಡಿಯೋ ಕ್ಯಾಮ್ರಾ ಚಾಲು ಮಾಡಿ ನಿಮ್ಗಳು ಮಾತಾಡಕತ್ನಿ ಅಂದ್ರೆ ನನಗೆ ಒಂಥರ ಈ ಕಡೆ ಏನು ಸಂಸಾರದ ವಿಚಾರನೆ ಬರಲ್ಲ ಸ್ನೇಹಿತರೆ. ಅದೇ ನನಗೆ ಎಲ್ಲ ನಿಮ್ಮ ಮುಂದೆ ಹೇಳಬೇಕು, ಎಲ್ಲ ನಿಮ್ಮ ಮುಂದೆ ಶೇರ್ ಮಾಡಬೇಕನ್ನೋ ಒಂದೇ ಇರ್ತೈತೆ. ಇಂಥವು 3 ಸೀರೆ ಆರ್ಡ್ರ್ ಕೊಟ್ಟಿದ್ರು ಅಕ್ಕರು. ಒಂದು ಶೇಲ್ ಆಗಿತ್ತು. ನಾ ಇವತ್ತು ಮಧ್ಯಾಹ್ನ 3:30ಗೆ ವಿಡಿಯೋ ಮಾಡಿದ್ದೆ. ರಾತ್ರಿ 9ಕ್ಕೆ ಶೇಲ್ ಆಯಿತು. ಮತ್ತು ಅವ್ರಿಗೆ ಈಗ ಮತ್ತು ಮಧ್ಯಾಹ್ನ 3:30 ಬಿಟ್ಟು ನಾನು ಇವತ್ತು ಮಾಡಿದ್ದು, ನಾಳೆ 3:30 ಬಿಟ್ಟಿನಿ. ಮತ್ತು ಇವತ್ತು ರಾತ್ರಿನೇ ಶೇಲ್ ಆಗಿದೆ ಸ್ನೇಹಿತರೆ. ಇಲ್ಲ ಅಕ್ಕ ಹಿಂಗಂದೆ. ಮತ್ತು ಅವ್ರಿಗೆ ಒಳ್ಳೆ 550 ರೂಪಾಯಿ ಒಳ್ಳೆ ಫೋನ್ಪೇ ಮಾಡಿದೆ. ಮತ್ತು ಇವೆರಡು ಸೀರೆ ಅವ್ರದ್ದು ಅಮೌಂಟ್ ಬಂದ ಸ್ನೇಹಿತರೆ. ಇದು 450 ರೂಪಾಯಿ ಸ್ನೇಹಿತರೆ. ಇದು ಕೂಡ ಅಮೌಂಟ್ ಬಂದಿಲ್ಲ, ಆದ್ರೆ ಎತ್ತಿಡಿ ಇದು ಬೇಕಂತೇಳ. ಈ ಸೀರೆದು ಅಮೌಂಟ್ ಬಂದೆ ಸ್ನೇಹಿತರೆ. ಈ ಸೀರೆದು ಅಮೌಂಟ್ ಬಂದೈತೆ. ಇದು 850 ರೂಪಾಯಿ ಸ್ನೇಹಿತರೆ. ಇದು ಬೇಕಾದ್ರೆ ತೊಗೋರಿ, ಚೆನ್ನಾಗಿದೆ. ಮಡಿ ಟೈಪ ಹೊಸ ಡಿಸೈನ. ಬರೀ 850 ರೂಪಾಯಿದಾಗ ಇಂಥ ಸೀರೆ ಎಲ್ಲಿ ಸಿಗಲ್ಲ ಅಂತ ನಾನು ಅನ್ಕೋತೀನಿ. ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೋಸ್ಕರ ಆದಷ್ಟು ನಾನು ಅತಿ ತಿನ್ನಬಾರ್ದು, ಅತಿ ತಿಂದು ಉಳಿಯಲ್ಲ ಸ್ನೇಹಿತರೆ. ನಾನು ನೋಡ್ಕೊಂಡು ಅತಿ ಆಸೆ ಗತಿಗೇರ್ಸುತ್ತಂತಾರಲ್ಲ, ಆ ಥರ ನಾನು ಏನು ತಿನ್ನೋಕೆ ಹೋಗಲ್ಲ. ಹೆಚ್ಚುವರಿ ನಾನು ಇಲ್ಲಿ ಊರಾಗ ಸೇಲ್ ಆಯ್ತಂದ್ರೆ ನಾನು ಆನ್ಲೈನ್ ಬಿಸ್ನೆಸ್ಸಕ್ಕೆ ಬರಲ್ಲ ನಾನು. ಯಾಕಂದ್ರೆ ನನ್ನ ಸಂಸಾರ ನಡೀತಂದ್ರೆ ಸಾಕು ನನಗೆ. ಮುಂದೆ ಮಕ್ಕಳು ಶಾಲೆ ಕಲ್ತು ಏನೋ ಒಂದು ಇದು ಮುಂದೆ ಹೆಂಗಾಗುತ್ತೆ ಅಲ್ಲಿ ಸ್ನೇಹಿತರೆ. ಇವತ್ತು ವಿಚಾರ ಮಾಡಕ್ಕೆ ನಾನು ಮುಂದೆ ಗಳಿಸ್ಬೇಕು ಮಾಡಬೇಕು ಅನ್ನೋದಿಲ್ಲ ನನಗೆ. ಇಲ್ಲಿ ಇಷ್ಟು ದಿನ ಆನ್ಲೈನ್ ಬಿಸ್ನೆಸ್ನ ಏನೂ ನಿಮ್ಗೆ ವಿಡಿಯೋನೇ ಕಳಿಸಿಲ್ಲ, ಬೇಕಾದ್ರೆ ನೋಡಿ ಸ್ನೇಹಿತರೆ. ಇವಾಗ ನನಗೆ ಶ್ರಾವಣಿದು ಇದು ಸಲಾಗ ಕಳಿಸಿದೆ. ಆದರೆ ಒಂದೇ ದಿನಕ್ಕೆ ಇಷ್ಟೆಲ್ಲ ಆರ್ಡ್ರ್ ಸಿಕ್ಕುವಲ್ಲ. ನಿಮ್ಮೆಲ್ಲರ ಪ್ರೀತಿ ವಾತ್ಸಲ್ಯ ನಿಮ್ಮೆಲ್ಲರ ಇದು ಅಂತಲೇ ಹೇಳ್ಬೋದು. ಯಾಕಂದ್ರೆ ನಾನು ಹೇಳ್ಕೊಂಡಿದ್ದೆ ನಿಮಗೆ ಶ್ರಾವಣಿ ಸ್ಕೂಲಿಗೆ ಅಂತೇಳಿ. ಅದಕ್ಕೆ ಒಬ್ಬೇಕಕ್ಕ ನೀ ಶ್ರಾವಣಿ ಸ್ಕೂಲಿಗೆ ಹೆಲ್ಪ್ ಆಗುತ್ತೆ ಅಂತಲೇ ಅರ್ಚನಾ ಅಕ್ಕ 3 ಸೀರೆ ಆರ್ಡ್ರ್ ಕೊಟ್ಟಿದ್ದರು.
ಅದ್ರಾಗ ಒಂದು ಸೇಲ್ ಆಗೈತೆ ಅವ್ರ ರೊಕ್ಕ ಅಮೌಂಟ್ ಆಗಿಂದ ಬಂದು ರೀ 3 ಸೀರೆದು ಆ ಮನೆ ಸೇಲ್ ಆಗಿದ್ದ ಅಮೌಂಟ್ ಇನ್ನೂ ಕೊಟ್ಟಿಲ್ಲ ಸ್ನೇಹಿತರೆ. ಉದ್ರಿ ನೋಡಿ ಹಳ್ಳ್ಯಾಗ ಹೋದ್ರು ಉದ್ರಿ ಹೋಯ್ತಾರೆ ಸ್ನೇಹಿತರೆ. ಅದಕ್ಕೆ ಆನ್ಲೈನ್ ಆದ್ರೆ ನನ್ನ ಕೈಯ ರೊಕ್ಕ ಬಂದುಬಿಡ್ತಾವೆ, ನನ್ನ ಸಂಸಾರಕ್ಕೆ ನಡಿತೈತೆ. ಇಂಥ ಸೀರೆಗಳು ಬೇಕಾರೆ ವಿಡಿಯೋ ಚೆಕ್ ಮಾಡಿ, ವಿಡಿಯೋಗಳು ನೋಡಿ ಸೀರೆಗಳು ಸಾರಿಗಳು ಕಲೆಕ್ಷನ್ ಅಂತ ಆ ವಿಡಿಯೋದಾಗ ಅದು ಬೇಕಾದ್ರೆ ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿ. ಇನ್ನೂ 4 ಸೀರೆ ಅದಾವೆ ನಿಮ್ಗೆ ಬರೀ 850 ರೂಪಾಯಿದಾಗ ಇಂಥ ಸ್ಟೋನ್ಲೆಸ್ ಸೀರೆ ಮಸ್ತ್ ಕ್ವಾಲಿಟಿ ಸೀರೆ ಕಳಿಸ್ತೀವಿ ಸ್ನೇಹಿತರೆ. ಇದು ಒಬ್ಬರೇ ತೊಗೊಂಡಾರ, ಇದು ಒಬ್ರು ಬೇರೆ ತೊಂದರೆ ಸ್ನೇಹಿತರೆ, ಬಿಜಾಪುರ ಸಿಸ್ಟರು. ಇದ್ರ ಅಮೌಂಟ್ ಬಂದೈತೆ. ಇವು 2 ಒಬ್ರು ತೊಗೊಂಡಾರ ಸ್ನೇಹಿತರೆ, ಇವೆರಡು ಒಬ್ಬರೇ ತೊಗೊಂಡಾರ. ಇನ್ನೂ ಬೇಕು ಸಿಸ್ಟರ್ ನೋಡ್ತೀನಿ, ಇನ್ನೇನು ಇವತ್ತು ವಿಡಿಯೋ ಹಾಕ್ನಲ್ಲ, ಇವತ್ತೊಂದು 3:30 ವಿಡಿಯೋ ಹಾಕ್ತೀನಿ, ಅದರ ನೋಡ್ತೀನಿ ಅಂತೀರ. ಇವೆರಡು ಒಬ್ರು ತೊಗೊಂಡಾರ, ಇದು ಒಬ್ರು ತೊಗೊಂಡಾರ. ಇವೆಲ್ಲ ಇದು ಒಂದೇ ಅಮೌಂಟ್ ಬಂದಿಲ್ಲ, ಅಷ್ಟು ಅಮೌಂಟ್ ಬಂದ ಸ್ನೇಹಿತರೆ. ಇವೆಲ್ಲ ಅಮೌಂಟ್ ಬಂದು ಡ್ಯಾಮೇಜ್ ಚೆಕ್ ಮಾಡಿ ಪ್ಯಾಕಿಂಗ್ ಮಾಡಂದಾರ. ಇವೆರಡು ಏನು ಡ್ಯಾಮೇಜ್ ಚೆಕ್ ಮಾಡೋದಿಲ್ಲ, ಹಂಗೆ ಕಳಿಸ್ರಿ ಅಂದ್ರೆ. ಇವು ಉಳ್ಕೆದೆಲ್ಲ ಡ್ಯಾಮೇಜ್ ಚೆಕ್ ಮಾಡೋದು 550 ರೂಪಾಯಿ. ಇವು 2 ಕಸಿ ಹಿಡಿದ್ರೆ ಡ್ಯಾಮೇಜ್ ಚೆಕ್ ಮಾಡೋದಿಲ್ಲ ಸ್ನೇಹಿತರೆ. ಇವೆಲ್ಲ ಹಾಗೆ ಪ್ಯಾಕಿಂಗ್ ಆಗಿ ಹೋಗೋದವು. ಇದ್ರ ಅಮೌಂಟ್ ಬಂತಂದ್ರೆ ನಾನು ಪ್ಯಾಕಿಂಗ್ ಮಾಡ್ತೀನಿ ರೀ, ಇರ್ಲಿಕ್ಕಂದ್ರೆ ಅಮೌಂಟ್ ಬರ್ಲಿಕ್ಕೆ ಪ್ಯಾಕಿಂಗ್ ಮಾಡಲ್ಲ, ನಾನು ಕಳ್ಸಲ್ಲ ಸ್ನೇಹಿತರೆ. ಅಮೌಂಟ್ ಬಂದಮ್ಯಾಗೆ ಎಲ್ಲ ಯಾವುದೇ ಇಲ್ಲಿ ಅಮೌಂಟ್ ಬಂದಮ್ಯಾಗೆ ನಾ ಮಾಲ್ ಕಳ್ಸೋದು ನೋಡಿ, ಏನು ಅನ್ಕೋಬೇಡಿ. ಯಾಕಂದ್ರೆ ಇದು ಪಬ್ಲಿಕ್ ಆನ್ಲೈನ್ ಬಿಸ್ನೆಸ್ ಇರ್ತದೆ ಸ್ನೇಹಿತರೆ. ಆನ್ಲೈನ್ ಅಂದ್ರೆ ನಾನು ಇಲ್ಲಿ ಊರಲ್ಲಿದ್ದರೆ ಹೆಂಗಾದ್ರೂ ಕೊಡ್ಬೋದು, ಮತ್ತು ಆನ್ಲೈನ್ ಅಂದರೆ ಅಮೌಂಟ್ ಹಾಕ್ಸಂದೆ ಕೊಡಬೇಕು. ಇದು ಬೇಕೇ ಅಂತ್ಯಾರ, ಸ್ವಲ್ಪ ಅಮೌಂಟ್ ಹಾಕ್ತೀನಿ ಸಿಸ್ಟರ್ ಅಂತ್ಯಾರ. ಅದಕ್ಕೆ ಇವತ್ತು ನೋಡ್ತೀನಿ ಅಮೌಂಟ್ ಹಾಕಿ ನಾಳೆ ಇವ್ರು ಕೂಡ ಅದನ್ನು ಸೇಲ್ ಮಾಡ್ತೀನಿ. ಮತ್ತು ನೈಟಿ ಕಲೆಕ್ಷನ್ ತೋರಿಸ್ಬೇಕ್ರಿ. ನೈಟಿ ಕಲೆಕ್ಷನ್ ತೋರಿಸಿ ಆ ವಿಡಿಯೋ ಮಾಡಿ ನೀವು ವಿಡಿಯೋ ಕಂಟಿನ್ಯೂ ಮಾಡಿ ಜಾಯ್ನ್ ಆಗ್ತೀನಿ. ಬನ್ನಿ ಸ್ನೇಹಿತರೆ.